ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ವಾಗತ. ಇಲ್ಲಿ ನೋಡ್ರಿ ಈ ಕ್ವಶನ್ SSC CGL SSC MTS ಹಲವಾರು ಎಕ್ಸಾಮ್ಸ್ ಕೇಳಿದಾನು. ಈ ಕ್ವಶನ್ ಎಲ್ಲಿಂದ ಅಂದ್ರೆ 2022 RRB ಗ್ರೂಪ್ ಡಿ ಒಳಗಿಂದ ಏನ್ ಕೊಟ್ಟಿದ್ದಾನು, ಎರಡು ಸಂಖ್ಯೆ ಕೊಟ್ಟಿರ್ತಾನ, ಎರಡು ಸಂಖ್ಯೆ ಸೆಟ್ ಕೊಟ್ಟಿರ್ತಾನೆ. ಅದಕ್ಕಿರೋ ರಿಲೇಶನ್ಶಿಪ್ ನಾವು ಗುರ್ತಿಸ್ಕೊಂಡ ಈ ಕೊಟ್ಟಿರೋ 4 ಸಂಖ್ಯೆ ಒಳಗ 4 ಆಪ್ಷನ್ ಒಳಗ ಯಾವ್ದು ಕರೆಕ್ಟ್ ಅನ್ನೋದು ನಾವು ಗುರ್ತ ಹಿಡಿಬೇಕು, ಅಂದ್ರೆ ಐಡೆಂಟಿಫೈ ಮಾಡ್ಬೇಕು. ಈಗ ನೋಡ್ರಿ ನಾವು ಇಲ್ಲಿ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ಹೋಗ್ತಾನೆ ನಾನು. ಇವು 3 ಸಂಖ್ಯೆ ಎಲ್ಲ ಇಲ್ಲಿ ನೋಡ್ರಿ ಗೊತ್ತಾಕೈತಿ. ಇವನ್ನೆರಡು ಕೂಡಿಸ್ಕೋರಿ, ಇವ್ನ ರಾಜಕ್ಕೆ ಹೇಳ್ತಾನೆ ನಾನು ಎಷ್ಟು ಬರ್ತಿದ. ಇವನ್ನೆರಡು ಕೂಡಿಸ್ಕೊಂಡ್ರೆ 56 ಬರುತ್ತೆ. 56 ಬಂತ. ಇದಕ್ಕೆ -1 ಮಾಡ್ರಿ, 15ಕ್ಕೆ ಎಷ್ಟು ಬರುತ್ತೆ? 14 ಬರುತ್ತೆ. ಈ 14ನ 4ಕ್ಕೆ ಗುಣಿಸ್ರಿ, 56 ಬರುತ್ತೆ. ಈ ಲಾಜಿಕ್ ನೋಡ್ರಿ, ಈ ಲಾಜಿಕ್ನ ಎರಡನೇದಕ್ಕೂ ಅಪ್ಲೈ ಮಾಡೋಣ. 19 71 ಎಷ್ಟು ಬರುತ್ತೆ? 90 ಬರುತ್ತೆ. ಇದಕ್ಕೆ -1 ಮಾಡ್ರಿ, 19ಕ್ಕೆ ಇಲ್ಲಿ 18 ಬರುತ್ತೆ. ಈ 18ನ್ನ ಈ 5ಕ್ಕೆ ಗುಣಿಸಿದ್ರು 90 ಬರುತ್ತೆ. ಎರಡು ಸೇಮ್ ಅದು ನಮ್ಮ, ಅಂದ್ರೆ ಎರಡು ಲಾಜಿಕ್ ಹೊಂದಿದು. ಸೇಮ್ ಲಾಜಿಕ್ನ ಆಪ್ಷನ್ಸ್ ಬಳಸ್ರಿ, ಗೊತ್ತಾಕತೆ. 41 ಮತ್ತು 125 ಕೂಡಿಸ್ರಿ ಎಷ್ಟು ಬರುತ್ತೆ? 166 ಬರುತ್ತೆ. ಇದಕ್ಕೆ -1 ಮಾಡ್ರಿ, ಇಲ್ಲಿ 40 ಬರುತ್ತೆ. ಈ 40ನ್ನ ಈ 4 ಜೊತೆ ಗುಣಿಸಿದ್ರೆ 160 ಬರುತ್ತೆ. ಇವೆರಡು ಸೇಮ್ ಅಲ್ಲ, ಅಂದ್ರೆ ಈ ಆಪ್ಷನ್ ಅಲ್ಲ ನಮ್ದು. ಎರಡನೇ ಆಪ್ಷನ್ ಬರೀಲಿ. 13 ಮತ್ತು 55 ಕೂಡಿಸಿರಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ರೀ? 68 ಬರುತ್ತೆ. ಇದ್ರ -1 ಮಾಡ್ರಿ, 13 ಒಳಗ ಎಷ್ಟು ಬರುತ್ತೆ? 12 ಬರುತ್ತೆ. ಈ 12ನ್ನ 3 ಗುಣಿಸ್ರಿ ಎಷ್ಟು ಬರುತ್ತೆ? 36 ಬರುತ್ತೆ. ಇದು ಹೊಂದಲಿಲ್ಲ ನೋಡ್ರಿ, ಇದು ಆಪ್ಷನ್ ಅಲ್ಲ. ಇಲ್ಲಿ ಬರ್ರಿ, 44 91 ಕೂಡಿಸ್ರಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಅಂದ್ರೆ 135 ಬರುತ್ತೆ. ಇದಕ್ಕೆ -1 ಮಾಡ್ರಿ, ಇದು 43 ಆಗುತ್ತೆ. ಈ 43ನ್ನ ಇದಕ್ಕೆ ಗುಣಿಸಿರ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ರೀ? 43ನ್ನ 3 ಗುಣಿಸಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 129 ಬರುತ್ತೆ. ಅಂದ್ರೆ ಇವು ಎರಡು ಸಮ ಆಗ್ಲಿಲ್ಲ, ಇದು ಅಲ್ಲ. ಲಾಸ್ಟ್ ಆಪ್ಷನ್, ಇವು 3 ಆಗಿಲ್ಲ ಅಂದ್ರೆ ಇದು ಆಗಿರ್ತೈತಿ. ಆದ್ರೂ ಇನ್ನೊಂದ್ಸಲ ಬಿಡಿಸೋಣ. 10 8 ಕೂಡಿಸ್ರಿ ಎಷ್ಟು ಬರುತ್ತೆ? 18 ಬರುತ್ತೆ. ಇದಕ್ಕೆ -1 ಮಾಡ್ರಿ, ಇದು 9 ಬರುತ್ತೆ. ಈ 9 ಇದಕ್ಕೆ 2 ಗುಣಿಸ್ರಿ ಎಷ್ಟು ಬರುತ್ತೆ? 18 ಬರುತ್ತೆ. ಎರಡು ಸಮ ಅದು, ಅಂದ್ರೆ ನಮ್ದು ಈ ಆಪ್ಷನ್ 4ನೇ ಆಪ್ಷನ್ ಕರೆಕ್ಟ್ ನೋಡ್ರಿ. ಅಂದ್ರೆ ನಮ್ದು ಯಾವ ಆಪ್ಷನ್ ಕರೆಕ್ಟ್ ಬಂತು? ಲಾಜಿಕ್ ಪ್ರಕಾರ ನಾವು ಮಾಡಿರೋ ಲಾಜಿಕ್ ಪ್ರಕಾರ 4ನೇ ಆಪ್ಷನ್ ಕರೆಕ್ಟ್. ಇದು ನೋಡ್ರಿ ನಮ್ ಕರೆಕ್ಟ್ ಆನ್ಸರ್. ಹಂಗಾರೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗು. ನೆಕ್ಸ್ಟ್ ಕ್ವಶನ್ ಏನೈತಿ? ಡಿಸ್ಕೌಂಟ್ ಮೇಲೆ ಜಾನ್ ಏನ್ ಮಾಡ್ತಾನು, ಒಂದು ಲ್ಯಾಪ್ಟಾಪ್ 25% ಡಿಸ್ಕೌಂಟ್ ತಗೋತಾನು. ಅಂದ್ರೆ ಎಷ್ಟು ಪೇ ಮಾಡ್ತಾನೋ ಅಷ್ಟು ತಗೊಂಡ 28,473 ರೂಪಾಯಿ ಪೇ ಮಾಡ್ತಾನೆ. ಇಲ್ಲಿ ನೋಡ್ರಿ 25% ಡಿಸ್ಕೌಂಟ್ ಅಂದ್ರೆ 75% ಕೊಟ್ಟಿರ್ತಾನ. ಈ 75% ಏನೈತ್ಲ ಅದ 28,473 ರೂಪಾಯಿ. ಅಂದ್ರೆ ನಾವು ಏನ್ ಕೇಳಿದಾರ ಅವ್ರ? ಮಾರ್ಕ್ ಪ್ರೈಸ್, ಅಂದ್ರೆ ಅದ್ರ ಒರಿಜಿನಲ್ ಬೆಲೆ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ 100% ಅಂದ್ರೆ ಎಷ್ಟು? ಅಂದ್ರೆ ಟೋಟಲ್ ಪರ್ಸೆಂಟ್ ಅಂದ್ರೆ ಎಷ್ಟು? ಈ 75 100 25 ಮಿಗಿ ಒಳಗದ, 25 ಹೊಡ್ಕೋತೀನಿ ನಾನು. 25 3 25 4 ಇದು 3 ಹೋಗ್ತೈತ್ರಿ. ಯಾಕಂದ್ರೆ ಇವನ್ನೆಲ್ಲ ಕೂಡಿಸ್ರಿ, ಕೂಡ್ಸಿದ್ಮೇಲೆ ಇದೆ ಈ ಕೂಡ್ಸಿದ ನಂಬರ್ ಏನಾದ್ರು 3 ಭಾಗ ಹೋಗ್ತಂದ್ರೆ ಇವ್ 3 ಭಾಗ ಹೋಗ್ತೈತಿ. ನಮಗ್ ಗೊತ್ತಿರುವಂಗ ಇದು 3 ಭಾಗ ಹೋಗ್ತೈತಿ. 3 1 3 9 27 3 9 27 3 4 12 3 9 27 3 1 3. ಇಲ್ಲಿ ಏನು ಬಂತು? 9491. ಇದನ್ನ 4 ಗುಣಿಸ್ರಿ, ಇಲ್ಲಿ ಐತ್ಲ 4 ಗುಣಾಕಾರ ಮಾಡ್ಬೇಕು. ಎಷ್ಟು ಬರುತ್ತೆ? 4 1 4 4 9 36 4 4 16 19 4 9 36 37,964 ನೋಡ್ರಿ. ಎಲ್ಲೈತದ? 4ನೇ ಆಪ್ಷನ್ 37,964. ಇದು ನಮ್ದು ಮಾರ್ಕ್ ಪ್ರೈಸ್ ನಮಗ ಸಿಕ್ತು. ಅರ್ಥ ಆಯ್ತು ಅನ್ಕೋತೇನ್ರಿ. ಇನ್ನ
ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನ ಅಂದ್ರ ರೇಷಿಯೋ ಮೇಲೆ ಕೇಳಿದಾನ. ಅಂದ್ರೆ ಏನ್ ಕೊಟ್ಟಿದ್ದಾನು, ವರ್ಕ್ ಅಂಡ್ ಟೈಮ್ ಕೊಟ್ಟಿದ್ದಾನು, ರೇಷಿಯೋ ಮೇಲೆ ಕೇಳಿದಾನ. ವರ್ಕ್ ಅಂಡ್ ಟೈಮ್ ಕೊಟ್ಟಾಗ 20 ವುಮನ್ 15 ದಿನದ ಒಂದು ಕೆಲಸ ಮುಗಿಸ್ತಾರೆ. ಅದ ಕೆಲಸ 16 ಮೆನ್ ಅಂದ್ರೆ 16 ಮೆನ್ 15 ದಿನದ ಮುಗಿಸ್ತಾರೆ, ಸೇಮ್ ಮುಗಿಸ್ತಾರೆ. ಅಂದ್ರೆ ರೇಷಿಯೋ ಎಷ್ಟಂತ ಕೇಳಿದಾನ. ಕಡ್ತಾ ಹೊಡ್ಯಾಕ್ ಬರ್ಬೇಕ್ರಿ. ಈ 15 ಕ್ಯಾನ್ಸಲ್ ಆಯ್ತು. 20 ಮತ್ತು 16 ಯಾವ ಮಗ್ಗಿ ಒಳಗದಾವು, 20 ಮತ್ತು 16 ನಾಲ್ಕರ ಮಗ್ಗಿ ಒಳಗದಾವ್ರಿ. 4 5 20, 4 4 16. ಎಷ್ಟು ಬಂತು ನಮ್ಮ ರೇಷಿಯೋ? 5:4. ಎಷ್ಟನೇ ಆಪ್ಷನ್ ರೀ ನಮ್ದು? 5:4 4ನೇ ಆಪ್ಷನ್. ಅನ್ಕೊಳ್ತೇನ್ರಿ, ತಿಳಿಲಿಕ್ಕಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ನಮ್ದು ಈ ಕ್ವಶನ್ ಮೋಸ್ಟ್ ಕೇಳ್ತಾನ ನೋಡ್ರಿದ. ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಾನು ಬೇಸಿಕ್ ಹೇಳ್ತೀನಿ. ಮೊದಲ ಪಿ ಹಿಂಗಿದ್ದಾಗ ಮುಂದೆ ಹೋಗ್ಬೇಕ್ರಿ. ಅಂದ್ರೆ ಪಿ ಗ್ರೇಟರ್ ದ್ಯಾನ್ ಸಿಂಬಲ್ ಇದ್ದಾಗ ಮುಂದೆ ಹೋಗ್ಬೇಕು, ಪಿ ಈಕ್ವಲ್ ಇದ್ದಾಗೂ ಮುಂದೆ ಹೋಗ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದ ನಮಗ, ಲೆಸ್ ದೆನ್ ಕೊಟ್ಟಿದ್ದಾನ, ಆದ್ರೆ ಈಕ್ವಲ್ ಐತಿ. ಇಲ್ಲ ನಾನು ಮುಂದೆ ಹೋಗ್ತೀನಿ, ಏನಾಗುತ್ತ ಪಿ ಈಕ್ವಲ್ ಕ್ಯೂ. ಕರೆಕ್ಟ್, ಪಿ ಮತ್ತು ಕ್ಯೂ ಈಕ್ವಲ್ ಅದಾವ. ಹೊಸ ಇದು ಚಿಹ್ನೆ ನೋಡ್ರಿ, ಇದ ಈ ಕಡೆ ಐತೆ ಅಂದ್ರೆ ಇದ ಅಲ್ಲ. ಅಂದ್ರೇನ ಪಿ ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಪಿ. ಕರೆಕ್ಟ್, ಅಂದ್ರೆ ಲೆಸ್ ದೆನ್ ಐತಲ್ಲ, ಆರ್ ಗ್ರೇಟರ್ ದೆನ್ ಕ್ಯೂ ಅಂದ್ರೆ ಕ್ಯೂ ಈಕ್ವಲ್ ಟು ಪಿ ಅಂತ ಗೊತ್ತೈತಿ ನಮಗ. ಈಗ ನೋಡ್ರಿ, ಪಿ ಈಕ್ವಲ್ ಟು ಕ್ಯೂ ಅಂದ್ರೆ ಪಿ ಗ್ರೇಟರ್ ದೆನ್ ಆಗ್ಬೋದು ಅಥವಾ ಈಕ್ವಲ್ ಟು ಕ್ಯೂ ಇರ್ಬೋದು. ಆದ್ರೆ ಏನ ಕ್ಯೂ ಲೆಸ್ ದೆನ್ ಆರ್ ಐತಿ. ಅಂದ್ರೆ ಏನಾಕತಿ, ಪಿ ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಪಿ ಆಗತ್ತ. ಈ ಕಂಡೀಷನ್ ನಮಗ ಸ್ಯಾಟಿಸ್ಫೈ ಆಯ್ತ್ರಿ. ನೀವು ನೋಡ್ರಿ, ಇಲ್ಲಿ ಎಫ್ ಎಲ್ಲೈತಿ, ಇಲ್ಲಿ ಬಿ ಎಲ್ಲೈತಿ, ಇಲ್ಲಿ ನಿಮಗೆ ಗೊತ್ತೈತಿ. ಈಕ್ವಲ್ ಟು ಇದ್ದ ಮುಂದೆ ಹೋಗ್ಬೇಕು, ಎಫ್ ಈಕ್ವಲ್ ಟು ಆರ್ ಆಗತ್ತ. ಅವು ಗ್ರೇಟರ್ ದೆನ್ ಮುಂದೆ ಹೋಗ್ಬೇಕು. ಎಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದು ಮುಂದೆ ಹೋಗ್ಬೇಕು, ಎಫ್ ಆಗತ್ತೆ. ಎಫ್ ಏನಾಗತ್ತ, ಎಫ್ ಗ್ರೇಟರ್ ದೆನ್ ಬಿ ಆಗತ್ತ. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಫ್ ಲೆಸ್ ದೆನ್ ಬಿ ಅಂತ ಕೊಟ್ಟಿದ್ದಾರೆ. ಎಫ್ ಲೆಸ್ ದೆನ್ ಬಿ ಅಂತ ಕೊಟ್ಟಿದ್ದಾರೆ. ಈ ಕಂಡೀಷನ್ ನಮಗ ಸ್ಯಾಟಿಸ್ಫೈ ಆಗಲ್ಲ. ಅಂದ್ರೆ ನಮ್ದು ಏನಾಯ್ತು, ಈ ಒಂದು ಸ್ಯಾಟಿಸ್ಫೈ ಆಯ್ತು. ಅದಕ್ಕೆ ನಾವು ಆಪ್ಷನ್ ನಂಬರ್ ಇಲ್ಲೇ ನೋಡ್ರಿ, ಇಲ್ಲೇ ಓನ್ಲಿ ಕನ್ಕ್ಲೂಷನ್ ಟ್ರೂ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಅಲ್ಲ, ಟ್ರೂ ಬರೋದೇ ಇಲ್ಲ. ಟ್ರೂ ನಮ್ದು ಬರೋದೇ ಇಲ್ಲ. ಬೋತ್ ಕನ್ಕ್ಲೂಷನ್ ಅಲ್ವೇ ಅಲ್ಲ. ಒಂದಂತಿ ಕರೆಕ್ಟ್ ಆಗೈತಿ. ನೈದರ್ ಕನ್ಕ್ಲೂಷನ್ ಒನ್ ಆರ್ ನಾರ್ ಅಂದ್ರೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಅವ್ರು. ಯಾವುದು ಅಲ್ಲಿ ಯಾಕೆ ನಮ್ದು ಒಂದು ಕರೆಕ್ಟ್ ಐತಿ ನಮ್ದು. ಅಂದ್ರೆ ಓನ್ಲಿ ಕನ್ಕ್ಲೂಷನ್ ಒನ್ ಈಸ್ ಟ್ರೂ. ಕರೆಕ್ಟ್. ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್ ನಮ್ದು. ಯಾಕಂದ್ರೆ ಒಂದೇ ಕನ್ಕ್ಲೂಷನ್ ನಮಗ ಟ್ರೂ ಆಗೈತಿ, ಅಂದ್ರೆ ಕರೆಕ್ಟ್ ಐತಿ ನಾವು ನೋಡಿದ ಪ್ರಕಾರ. ಇನ್ನು ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೈಟ್ ವೈಸ್ ಕೊಟ್ಟಿದ್ದಾನು. ಏನ್ ಕೊಟ್ಟಿದ್ದಾನು, ಪಿ ಕ್ಯೂ ಆರ್ ಎಸ್ ಟಿ ಅಂಡ್ ಯು ಆರ್ 6 ಜಿರಾಫ್ಸ್ ಇನ್ ಅ ಜಂಗಲ್ ಈಚ್ ವಿತ್ ಅ ಡಿಫರೆಂಟ್ ಹೈಟ್. ಅಂದ್ರ 7 ಜಿರಾಫ್ ಅದಾವ್ರಿ ಒಂದು ಜಂಗಲ್ ಒಳಗ, ಬೇರೆ ಬೇರೆ ಹೈಟ್ನು. ಕಂಡೀಷನ್ ಏನ್ ಕೊಟ್ಟಿರ್ತಾನು, 7 ಜಿರಾಫ್ ಅಂದ್ರೆ ಎಸ್ ಈಸ್ ಟಾಲರ್ ದನ್ ಕ್ಯೂ. ಅಂದ್ರೆ ಎಸ್ ಕ್ಯೂ ಕಿಂತ ದೊಡ್ಡದೈತಿ. ಎಸ್ ಕ್ಯೂ ಕಿನ್ನ ದೊಡ್ಡದೈತಿ, ಅಂದ್ರೆ ಕ್ಯೂ ಸಣ್ಣ ಆಕೈತಿ. ಪಿ ಈಸ್ ಟಾಲರ್ ದನ್ ಆರ್ ಅಂದ್ರೆ ಪಿ ಆರ್ ಕಿಂತ ದೊಡ್ಡದೈತಿ. ಪಿ ಆರ್ ಕಿಂತ ದೊಡ್ಡದೈತಿ ಅಂದ್ರೆ ಆರ್ ಸಣ್ಣದಿರುತ್ತೆ. ಎಸ್ ಈಸ್ ಶಾರ್ಟರ್ ದನ್ ಟಿ ಅಂದ್ರೆ ಟಿ ಕಿಂತ ಎಸ್ ಸಣ್ಣದೈತಿ, ಅಂದ್ರೆ ಟಿ ನಮ್ದು ದೊಡ್ಡದಾಗುತ್ತೆ. ಕ್ಯೂ ಈಸ್ ಟಾಲರ್ ದನ್ ಪಿ ಬಟ್ ಶಾರ್ಟರ್ ದನ್ ಟಿ. ಈ ಕ್ಯೂ ಏನೈತ್ಲ ಪಿ ಕಿಂತ ದೊಡ್ಡದೈತಿ. ಅಂದ್ರೆ ನಾನು ಇದನ್ನ ತೆಗಿತೀನಿ, ಇಲ್ಲಿ ಪಿ ಇದಕ್ಕಿಂತ ದೊಡ್ಡದೈತಿ, ಅಂದ್ರೆ ಆರ್ ಸಣ್ಣದಾಗುತ್ತೆ. ಟಿ ಶಾರ್ಟರ್ ದನ್ ಯು. ಈ ಟಿ ಐತ್ಲ ಯು ಕಿಂತ ಸಣ್ಣ ಐತ್ರಿ, ಅಂದ್ರೆ ಇವು ದೊಡ್ಡ ನೋಡ್ರಿ. ನಮ್ಮ ಜಿರಾಫಿ ಒಳಗೆ ಇವು ದೊಡ್ಡದು. ವಿಚ್ ಆಫ್ ದ 6 ಜಿರಾಫ್ಸ್ ಈಸ್ ದ ಶಾರ್ಟೆಸ್ಟ್. ಅಂದ್ರೆ ಈ 6 ಜಿರಾಫಿ ಒಳಗ ಯಾವ್ದು ಸಣ್ಣ ಐತಿ ಅನ್ನೋದು ಗೊತ್ತಾಗ್ಬೇಕು ನಮ್ದು. ಯಾವ್ದು ಸಣ್ಣ ಐತಿ, ಇಲ್ಲಿ ಆರ್ ಸಣ್ಣ ಐತಿ. ನಮಗ್ ಗೊತ್ತಾಯ್ತು ಆರ್ ಶಾರ್ಟ್ ಐತಿ ಅಂತ ಹೇಳಿ. ಆಪ್ಷನ್ ನಂಬರ್ ಎಷ್ಟೇ ನಮ್ದು, 2ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಜಿರಾಫ್
ಆರ ಸಾಂಗ್ ಐತಿ ಜಿರಾಫೆ ಒಳಗೆ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಅರ್ಥ ಆಯ್ತು ಅನ್ಕೋತೇನ್ರಿ. ಅರ್ಥ ಆಗ್ಲಿಕ್ಕೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಏನೈತಿ, ಹಾ, ಇಂಟರ್ಚೇಂಜ್ ಮಾಡೋದು. ಇಲ್ಲಿ ಏನು ಕೇಳಿದಾರೋ, ಒಂದು ಸಂಖ್ಯೆ ಕೊಟ್ಟಿದ್ದಾರೋ, ಈ ಸಂಖ್ಯೆ ನೋಡ್ರಿ. ಇಲ್ಲಿ ಏನು ಕೇಳಿದಾರೋ, ಪ್ಲಸ್ ಈಸ್ ಇಂಟರ್ಚೇಂಜ್ ವಿತ್ ಡಿವೈಡೆಡ್ ಬೈ. ಅಂದ್ರೆ ಪ್ಲಸ್ ಏನಾಗತ್ತೆ, ಪ್ಲಸ್ ಇದ್ದಲ್ಲೆಲ್ಲ ಇಂಟರ್ಚೇಂಜ್ ಮಾಡ್ಕೋಬೇಕು. ಏನು ಹಾಕಬೇಕು, ಭಾಗಿಸೋದು ಹಾಕ್ಬೇಕ್ರಿ. ಅಂದ್ರೆ ಡಿವೈಡೆಡ್ ಬೈ ಹಾಕ್ಬೇಕು. ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಹಾಕ್ಬೇಕು. ಇಂಟರ್ಚೇಂಜ್ ಅಂದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದು. ನಾನು ನೀ ಕಡೆ ಬರೋದು, ನೀ ಕಡೆ ಅಂದ್ರೆ ಚೇಂಜ್ ಮಾಡ್ಕೊಳ್ಳೋದು ನೋಡ್ರಿ ಎರಡು ಸೈಡ್. ಅರ್ಥ ಆಯ್ತು ಅನ್ಕೋತಂದ್ರೆ. ಅರ್ಥ ಆಯ್ತು ನಿಮ್ಗೆ ತಿಳಿಸೋದು ಇದು ಮಾಡತ್ತಂಗ ನಾನು. ಮೈನಸ್ ಇಂಟರ್ಚೇಂಜ್ ವಿತ್ ಇಂಟು. ಇಂಟು ಅಂದ್ರೆ ಗುಣಿಸೋದ್ರಿ. ಮೈನಸ್ ಇದ್ದಲ್ಲೇ ಇಂಟು ಹಾಕ್ಬೇಕು, ಇಂಟು ಇದ್ದಲ್ಲೇ ಮೈನಸ್ ಹಾಕ್ಬೇಕು. ಈಗ ನಾನು ಇಲ್ಲೇ ಸಂಖ್ಯೆ ಬರ್ಕೋತೀನಿ. ಅದನ್ನ ಸ್ಪೀಡ್ ಮಾಡ್ಬೇಕ್ರಿ. ಅದ್ರ ನಿಮ್ಗೆ ತಿಳಿಸಾತ ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ. ಇದನ್ನು 100 ಇಂಟು ಐತಿ. ಇಂಟು ಇದ್ದಲ್ಲಿ ಏನು ಮಾಡ್ಬೇಕು, ಮೈನಸ್ ಹಾಕೋಬೇಕು. 121 ಪ್ಲಸ್ ಐತಿ ನೋಡ್ರಿ. ಇಲ್ಲಿ ಪ್ಲಸ್ ಇದ್ದಲ್ಲಿ ಏನು ಹಾಕೋಬೇಕು, ಭಾಗಿಸೋದ್ರಿ. ಡಿವೈಡೆಡ್ ಬೈ 11. ಮೈನಸ್ ಐತ್ರಿ. ಮೈನಸ್ ಇದ್ದಾಗ ಏನು ಮಾಡಬೇಕು, ಇಂಟು ಹಾಕೋಬೇಕು. ಇಲ್ಲೇ ಡಿವೈಡೆಡ್ ಬೈ ಐತಿ. ಡಿವೈಡೆಡ್ ಬೈ ಇದ್ದಲ್ಲಿ ಪ್ಲಸ್ ಹಾಕೋಬೇಕು. ಪ್ಲಸ್ 24. ಇಲ್ಲಿ ಮೈನಸ್ ಐತಿ ಅಂದ್ರೆ ಇಂಟು ಹಾಕೋಬೇಕು ನಾವು. 8 ಇಂಟು ಇದ್ದಲ್ಲಿ ಏನು ಹಾಕ್ಬೇಕು, ಮೈನಸ್ 33 ಮೈನಸ್ 99. ಡಿವೈಡೆಡ್ ಬೈ ಅಂದ್ರೆ ಏನು ಬರುತ್ತಿಲ್ಲ, ಸಾರಿ, ಡಿವೈಡೆಡ್ ಬೈ ಏನು ಬರುತ್ತಿಲ್ಲ, ಪ್ಲಸ್ 17. ಇದನ್ನ ಗುಣಿಸ್ರಿ. ಬೋಡಮಸ್ ರೂಲ್. ಓಡಮಸ್ ರೂಲ್ ಅಂತ ಗೊತ್ತಾಗತ್ತೆ ನಿಮಗೆ. ಓಡ್ ಮಾಸ್ ಅಂತ ಕರಿತೀವಿ ನಾವು. ಓಡಮಸ್ ಅಲ್ಲ, ಓಡ್ ಮಾಸ್. ಇದು ಬಿಟ್ಟು ಬಿಡ್ರಿ. ಇದು ಡಿವಿಷನ್ ಮಾಡಬೇಕು. ಆಮೇಲೆ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಫಸ್ಟ್ ಡಿವಿಷನ್ ಅಲ್ಲಿ ಐತಿ, ಡಿವಿಷನ್ ಮಾಡ್ಬೇಕು. ಡಿವಿಷನ್ ಇಲ್ಲಿ ಐತಿ. 11 ಒಂದ್ಲೆ 11 11 ಅಂದ್ರೆ 11 ಸ್ಕ್ವೇರ್ 121. ಇಲ್ಲಿ ಬರ್ಕೋತೀನಿ ನೋಡ್ರಿ. ಅದನ್ನ 100 ಮೈನಸ್ 11 ಇಂಟು 7 ಪ್ಲಸ್ 24 ಇಂಟು 8 ಮೈನಸ್ 33 ಮೈನಸ್ 99 ಪ್ಲಸ್ 70. ಇವಾಗ ಏನು ಮಾಡ್ಬೇಕು ನಾವು, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಿಸ್ಬೇಕು. ಗುಣಿಸೋದಲ್ಲಿ ಇಲ್ಲಿ ಇಲ್ಲಿ ಈ 100 ಹ್ಯಾಂಗೆ ಇಟ್ಕೋರಿ. 11 7 77 ಪ್ಲಸ್ 24 ಇಂಟು 8 ಎಷ್ಟಾಗತ್ತೆ ನೋಡ್ರಿ. 24 ಇಂಟು 8 ಮಾಡ್ರಿ, ಗೊತ್ತಾಗುತ್ತೆ. 24 ಇಂಟು 8 ಎಷ್ಟಾಗುತ್ತೆ ರೀ, ಕರೆಕ್ಟ್ 192 ಆಗುತ್ತೆ. ಮೈನಸ್ 33 ಮೈನಸ್ 99 ಎಷ್ಟಾಗುತ್ತೆ ನೋಡ್ರಿ. ಎಷ್ಟಾಗತ್ತೆ, 132 ಆಗುತ್ತೆ. ಮೈನಸ್ 132 ಆಗುತ್ತೆ. ಪ್ಲಸ್ 17. ಈಗೆಲ್ಲ ಕುಡ್ಸೋದು ಕಳಿದು ಮಾಡಿಬಿಡ್ರಿ, ಕರೆಕ್ಟ್ ಬರುತ್ತೆ. 100 ಒಳಗೆ 77 ಕಳೆದ್ರೆ 23 ಬರುತ್ತೆ. 192 ಒಳಗೆ 132 ಕರೆದ್ರೆ 60 ಬರುತ್ತೆ. ಇದು ಮೈನಸ್ ರೀ, ಇದು ಪ್ಲಸ್ ಅಲ್ಲ. ಸಾರಿ ಇದು ಪ್ಲಸ್ ರೀ, ಸಾರಿ. ಇದು ಪ್ಲಸ್ ಐತಲ್ಲ, ಇದು ಪ್ಲಸ್ 192, ಇದು ಮೈನಸ್. ಅಂದ್ರೆ ಇಲ್ಲಿ ಏನಾಗತ್ತೆ ನಮ್ದು, ಸಾರಿ 23 ಬರುತ್ತೆ. ಇದನ್ನು ಕಳೆದ್ರೆ 60 ಬರುತ್ತೆ ಪ್ಲಸ್ 17. ನಿಮ್ಗೆ 17 23 40 ಅದು ಗೊತ್ತು. 40 ಪ್ಲಸ್ 60 100. ನಮ್ದು ಆನ್ಸರ್ ಎಷ್ಟು ಬಂತು, 100. ಎಷ್ಟನೇ ಆಪ್ಷನ್ ಇದು ನಮ್ದು, ಎರಡನೇ ಆಪ್ಷನ್. ಅರ್ಥ ಆಯ್ತು ಅನ್ಕೋ. ಇಂಟರ್ಚೇಂಜ್ ಮಾಡೋದಂತ ಈಸಿ, ನಿಮ್ಗಂತ ಅರ್ಥ ಆಗೇ ಆಗ್ತಾವೆ. ಹಿಂಗೆ ಕ್ವಶನ್ ಯಾಕೆ ಇಂಗ್ಲೀಷ್ ಒಳಗೆ ತೊಗೊಂಡೈತೆ ಅಂದ್ರೆ, ಮೊದಲು ನಡೆದಿದ್ದು ಎಲ್ಲ RRB ಗ್ರೂಪ್ ಎಲ್ಲ ಇಂಗ್ಲೀಷ್ ಒಳಗಿದ್ದು. ಈಗ ಕನ್ನಡ ಮಾಡತ್ತಾರ, ಅದ್ರ ಸಲುವಾಗಿ ಇಂಗ್ಲೀಷ್ನಾಗ ಸಿಕ್ಕವ್ರೆಲ್ಲ. ಅದು ನಾನು ನಿಮ್ಗೆ ಕನ್ನಡ ಹೇಳ್ತೀನಿ. ಹಾಂ, ಡೈರೆಕ್ಷನ್ ನೋಡ್ರಿ. ಡೈರೆಕ್ಷನ್ ಏನ, ಇಲ್ಲಿ ಏನು ಕೊಟ್ಟಿದ್ದಾನು, ರಾಜನ್ ಸ್ಟಾರ್ಟೆಡ್
Rajan started from a point and walked a distance 20 meter towards north. North ಅಂದ್ರೆ ಉತ್ತರಕ್ಕೆ ಹೋಗ್ತಾನ್ರಿ ಅವ. ದೆನ್ ಹಿ ಟರ್ನ್ ಲೆಫ್ಟ್, ಎಡಕ್ಕೆ ತಿರುಗಿ ಮತ್ತೆ 300 ಮೀಟರ್ ನಡ್ಕೊಂತ ಹೋಗ್ತಾನು. ಮತ್ತೆ ಏನ್ ಮಾಡ್ತಾನು, ಟರ್ನ್ ರೈಟ್ ಆ್ಯಂಡ್ ವಾಕ್ 400 ಮೀಟರ್, ಮತ್ತೆ ಬಲಕ್ಕೆ ತಿರುಗಿ 400 ಮೀಟರ್ ನಡ್ಕೊಂತ ಹೋಗ್ತಾನು. ಆ್ಯಂಡ್ ದೆನ್ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 1 ಕಿಲೋಮೀಟರ್, ಅಂದ್ರೆ ಲೆಫ್ಟ್ ತಿರುಗಿ ಮತ್ತೆ 1 ಕಿಲೋಮೀಟರ್ ನಡ್ಕೊಂತ ಹೋಗ್ತಾನು. ಅಂದ್ರೆ ಯಾವ ಕಡೆ ಯಾವ ದಿಕ್ಕಿಗೆ ಅವ ರಾಜನ್ ಮುಖ ಮಾಡಿತ್ತ ಅಂತ ಕೇಳ್ತಾರೆ. ಅದ್ ಇಲ್ಲಿ ನಾವು ಬಿಡಿಸು ಗೊತ್ತಾಗುತ್ತೆ. ನೀವು ರಾಜನ್ನ ಏನ್ ಕೇಳಿದಾರೆ ಒಂದೇ ಆಪ್ಷನ್, ಉತ್ತರದ ಕಡೆ 200 ಮೀಟರ್, 200 ಮೀಟರ್ ಉತ್ತರದ ಕಡೆ ಹೋದ ಅವನು. 200 ಮೀಟರ್ ಉತ್ತರದ ಕಡೆ ಮತ್ತೆ ಲೆಫ್ಟ್ ತಿರ್ತಾನೆ. ನಿಮ್ಗೆ ಗೊತ್ತು ಈ ಕಡೆ ಮುಖ ಮಾಡಿತ್ತ ಅಂದ್ರೆ ಲೆಫ್ಟ್ ಈ ಕಡೆ ಇರುತ್ತೆ ಅವಂಗ. ಆ್ಯಂಡ್ ಲೆಫ್ಟ್ ವಾಕ್ 300 ಮೀಟರ್, 300 ಮೀಟರ್ ಮತ್ತೆ ನಡ್ಕೊಂಡು ಬರ್ತಾನೆ. ಲೆಫ್ಟ್ ತಿರುಗಿ ಮತ್ತೇನು ಮಾಡ್ತಾನು, ಟರ್ನ್ ಲೆಫ್ಟ್ ಈ ಸೈಡ್ ನಿಂತ ಅಂದ್ರೆ ಒಂದು ರೈಟ್ ಮ್ಯಾಲೆ ಇರುತ್ತೆ ನೋಡ್ರಿ. ಟರ್ನ್ ರೈಟ್ ಮ್ಯಾಲೆ ಇರುತ್ತೆ. ಟರ್ನ್ ಎಷ್ಟ 400 ಮೀಟರ್, 400 ಮೀಟರ್ ಮತ್ತೆ ಮ್ಯಾಲೆ ಹೋಗ್ತಾನೆ. ಲಾಸ್ಟ್ನಕ್ಕೆ ಏನು ಕೇಳೋದು, ಟರ್ನ್ ಲೆಫ್ಟ್, ಲೆಫ್ಟ್ ಅಂದ್ರೆ ಎಡಕ್ಕೆ ತಿರುಗ್ತಾನೆ ನಾವು. ಎಡಕ್ಕೆ ಅಂದ್ರೆ ಈ ಸೈಡ್ 1 ಕಿಲೋಮೀಟರ್ ನಡೀತಾನೆ ನಾವು. ಸಾರಿ 1 ಕಿಲೋಮೀಟರ್ ನಡ್ಕೊಂಡು ಬಂದ. ಇಲ್ಲಿ ನಿಂತಿದ್ದಾನ್ರಿ ಅವನಿಗೆ. ಅವನ ಒರಿಜಿನಲ್ ಪಾಯಿಂಟ್ ಇದೆ ಅಂದ್ರೆ ನಿಮ್ಗೆ ಗೊತ್ತೈತಿ. ಇದು ಪೂರ್ವ, ಇದು ಪಶ್ಚಿಮ, ಸಾರಿ ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಅವನು ಈ ಸೈಡ್ ನಿಂತಿದ್ದಾನಂದ್ರೆ ಯಾವ ಸೈಡ್ ಮುಖ ಮಾಡಿರ್ತಾನ್ರಿ ಹಂಗ ನಾವು, ಪಶ್ಚಿಮದ ಕಡೆ ಅಂದ್ರೆ ವೆಸ್ಟ್ ಕಡೆ. ವೆಸ್ಟ್ ಎಲ್ಲಿ ಐತಿ ನಮ್ದು, ಇಲ್ಲಿ ಐತಿ. ಅಂದ್ರೆ ಆಪ್ಷನ್ ಏನಾಗುತ್ತೆ ನಮ್ದು, 2 ಆಗುತ್ತೆ. ಇದು ನೋಡ್ರಿ ನಮ್ಗೆ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋನು. ಸಿಟ್ಟಿಂಗ್ ಅರೇಂಜ್ಮೆಂಟ್. ಈಗ ಮಾತ್ರ ಮೋಸ್ಟ್ ಆಫ್ ದ ಕ್ವಶನ್ ಕೇಳ್ತಾನೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ಫಿಕ್ಸ್ ಕ್ವಶನ್ ಏನು ಕೊಟ್ಟಿದ್ದಾನು, ಇ ಎಫ್ ಜಿ ಹೆಚ್ ಎಲ್ ಜೆ ಅಂಡ್ ಕೆ ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ರೋ ಫೇಸಿಂಗ್ ನಾರ್ತ್. ಹೆಚ್ ಈಸ್ ಸೆಕೆಂಡ್. ಆಮೇಲೆ ಕಂಡೀಷನ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇದ್ಕೊಂಡು ಯೋಜನಾ ರೀ, ಯೋಜನದ ಸಿಟ್ಟಿಂಗ್ ಅರೇಂಜ್ಮೆಂಟ್ ತೊಗೊಂಡು ನಾವು 1 2 3 4 5 6 7 ಕಂಡೀಷನ್. ಹೆಚ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಜಿ. ಜಿ ಮತ್ತು ಜಿ ರೈಟ್ ಸೆಕೆಂಡ್ ಯಾರು ಇರ್ತಾರೆ ಅಂದ್ರೆ ಹೆಚ್ ಇರ್ತಾನೆ. ಅಂದ್ರೆ ಇಲ್ಲಿ ಯಾರು ಇರ್ತಾರೆ ಗೊತ್ತಿಲ್ಲ, ಆದ್ರೆ ಎರಡನೇದವ ಮಾತ್ರ ಹೆಚ್. ಎಫ್ ಅಂಡ್ ಕೆ ಆರ್ ಇಮಿಡಿಯೇಟ್ ನೇಬರ್ಸ್, ಅಂದ್ರೆ ಅಕ್ಕಪಕ್ಕ ಅವ್ರ ನಡಕ್ಕೆ ಯಾರು ಇಲ್ಲ. ಮತ್ತೆ ಎಫ್ ಅಂಡ್ ಕೆ ನಡಕ ಅಂದ್ರೆ ಕಂಡೀಷನ್ ನಮ್ಗೆ 2 ಬರ್ತಾವ್ರಿ. ಎಫ್ ಮತ್ತು ಕೆ ಹಿಂಗ್ ಬರ್ಬೋದು, ಇಲ್ಲ ಕೆ ಮತ್ತು ಎಫ್ ಹಿಂಗ್ ಕುತ್ಕೋಬಹುದು. ಹೆಂಗ್ ಕುತ್ಕೊಂಡಾರ ಅಂತ ಗೊತ್ತಿಲ್ಲ, ಆದ್ರೆ ಆಜು ಬಾಜು ಕುತ್ಕೊಂಡಾರ ಅಂತ ಗೊತ್ತೈತಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಂಡೀಷನ್ ಏನು ನಮ್ಗೆ, ಬೋತ್ ಎಫ್ ಅಂಡ್ ಇ ಆರ್ ಇಮಿಡಿಯೇಟ್ ನೇಬರ್ಸ್, ಅಂದ್ರೆ ಎಫ್ ಮತ್ತು ಇ ಏನ ಆಜು ಬಾಜು, ಅವರು ಆಜು ಬಾಜು ಕುತ್ಕೊಂಡಾರ. ಅಂದ್ರೆ ಇಲ್ಲಿ ಕೂತ್ಕೋಬಹುದು ಅಥವಾ ಇಲ್ಲಿ ಕೂತ್ಕೋಬಹುದು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಂಡೀಷನ್ ಏನು ನಮ್ಗೆ, ನೆಕ್ಸ್ಟ್ ಕಂಡೀಷನ್ ಬೋತ್ ಎಫ್ ಅಂಡ್ ಇ ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್ ಐ. ಸಾರಿ ಇಮಿಡಿಯೇಟ್ ನೇಬರ್ಸ್ ಆಫ್ ಐ ಅಂತ ಐತಿ. ಅಂದ್ರ ಎಫ್ ಮತ್ತು ಇ ನಡಕ ಐ ಬರ್ತಾನ್ರಿ. ಸಾರಿ ಎಫ್ ಮತ್ತು ಇ ನಡಕ ಐ ಬರ್ತಾನೆ. ಇಮಿಡಿಯೇಟ್ ನೇಬರ್ಸ್ ಅಂದ್ರೆ ಐ ಅಕ್ಕಪಕ್ಕ, ಈ ಸೈಡ್ ಎಫ್ ಕೂತ್ಕೋಬಹುದು, ಈ ಸೈಡ್ ಇ ಕೂತ್ಕೋಬಹುದು, ಅಥವಾ ಈ ಸೈಡ್ ಎಫ್ ಕೂತ್ಕೋಬಹುದು, ಈ ಸೈಡ್ ಇ ಕೂತ್ಕೋಬಹುದು. ಅದ್ರ ಕಂಡೀಷನ್ ನಮಗೆ ಇಲ್ಲಿ ಐತಿ ನೋಡ್ರಿ. ಈ 2 ಕಂಡೀಷನ್ ಆಗ್ಬೋದು. ಅಂದ್ರೆ ಎಫ್ ಬಾಜು ಕೇನ್ ಇರ್ಬೇಕು. ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಎಫ್ ಬಾಜು ಕೇನ್ ಅದ. ಅದ್ರ ಸಲುವಾಗಿ 7 ಒಂದಾಗತ್ತೆ. ಹೆಚ್ ಅಂಡ್ ಇ ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್, ಹೆಚ್ ಅಂಡ್ ಇ ಇಮಿಡಿಯೇಟ್ ನೇಬರ್ಸ್, ಹೆಚ್ ಮತ್ತು ಇ ಇಮಿಡಿಯೇಟ್ ನೇಬರ್ಸ್. ಅಂದ್ರ ಹೆಚ್ ಇ ಇವ್ರ ನಡಕ್ ಒಬ್ರು ಇರಲ್ಲ, ಇಮಿಡಿಯೇಟ್ ನೇಬರ್ಸ್. ಕೆ ಇಸ್ ದ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್, ಅಂದ್ರೆ ಕೇನ ಲಾಸ್ಟ್ ನೋಡ್ರಿ ನಮ್ಗೆ. ಅಂದ್ರೆ ಈ ಕಂಡೀಷನ್ ನಮ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಕೆ ಲಾಸ್ಟ್ ಇಲ್ಲ, ಇಲ್ಲಿ ಫಸ್ಟ್ ಅದಾನು, ಇದು ಬರಲ್ಲ, ಇಲ್ಲಿ ಕೆ ಲಾಸ್ಟ್ ಅದ ನೋಡಿ. ಈ ಕಂಡೀಷನ್ ನಮ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ಟ್ರೀಮ್ ರೈಟ್ ಅಂದ್ರೆ ಅವ ಲಾಸ್ಟ್ ಇರೋದು. ಜೆ ಇಸ್ ಅಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಹೆಚ್. ಜೆ ಲೆಫ್ಟ್ ಬರ್ತಾನಂದ್ರೆ ಇಲ್ಲಿ ಇರ್ತಾನ. ಅಂದ್ರೆ ಉಳಿದಿದ್ದೇನು ನಮ್ದು ಎಲ್. ಎಲ್ ಅಂದ್ರೆ ಅವನು ಫಸ್ಟ್ ಇರ್ತಾನೆ ನೋಡ್ರಿ.
ಅಂದ್ರೆ ಕಂಡೀಷನ್ ಏನು ಬರುತ್ತೆ ನಮ್ಗೆ, ಎಲ್ ಫಸ್ಟ್, ಆಮೇಲೆ ಜಿ, ಆಮೇಲೆ ಜೆ, ಹೆಚ್, ಇ, ಐ, ಎಫ್ ಮತ್ತು ಕೆ ಬರ್ತದೆ. ಇದು ನೋಡ್ರಿ ನಮ್ಗೆ ಸಾರಿ 8 ಜನ ಅದಾರ, ಅವರು ಐ ಮಿಸ್ ಆಗೈತಿ ಇಲ್ಲಿ, ಐ ಒಂದು ಬರ್ಕೋರಿ, ಸಾರಿ. ಈಗ ನಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲೆಲ್ಲಿ ಕೂತ್ಕೊಂಡಾರ ಅಂತ ಸಿಕ್ತ. ಏನು ಕೇಳಿದಾರು, ಹೂ ಈಸ್ ಅಟ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜೆ, ಅಂದ್ರೆ ಜೆ ಲೆಫ್ಟ್, ಅಂದ್ರೆ ಇಮಿಡಿಯೇಟ್ ಲೆಫ್ಟ್ ಯಾರ್ದಾರ ನಮ್ಗೆ ಜಿ ಅದಾರ, ಅಂದ್ರೆ ನಮ್ದು ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಜಿ ಆಗುತ್ತೆ. ಇದು ಅರ್ಥ ಆಯ್ತು ಅನ್ಕೋತೀನಿ ಸಿಟ್ಟಿಂಗ್ ಅರೇಂಜ್ಮೆಂಟ್. ಕಂಡೀಷನ್ ಇಲ್ಲಿ 2 ತಗೋಬೇಕು, ಯಾಕಂದ್ರೆ ಎಫ್ ಮತ್ತು ಕೆ ಆರ್ ಇಮಿಡಿಯೇಟ್ ನೇಬರ್ಸ್ ಅಂತ ಕೇರ್, ಎಫ್ ಮತ್ತು ಕೆ ಇಮಿಡಿಯೇಟ್ ನೇಬರ್ಸ್ ಅಂದ್ರೆ ಅವ್ರ ನಡಕ್ಕೆ ಯಾರು ಇರಲ್ಲ, ಎಫ್ ಮತ್ತು ಕೆ ಬರ್ಬೋದು, ಇಲ್ಲ ಕೆ ಮತ್ತು ಎಫ್ ಬರ್ಬೋದು. ಕಂಡೀಷನ್ ಕೊಟ್ಟಿಲ್ಲ ನಾವು, ಎಫ್ ರೈಟ್ ಅದಾರೋ ಲೆಫ್ಟ್ ಅದಾರೋ ಅಂತ, ಅದ್ರ ಸಲುವಾಗಿ 2 ಕಂಡೀಷನ್ ತೊಗೊಂಡು ನಮ್ಗೆ ಯಾವ ಸ್ಯಾಟಿಸ್ಫೈ ಆಕೈತೆ ಅದನ್ನ ಆಮೇಲೆ ಇಟ್ಕೋಬೇಕು. ಇದು ಅರ್ಥ ಆಯ್ತು ಅನ್ಕೋತೀನಿ ನಾನು.